ಒಂದು 2 ಪಾರ್ಸಲ್ ಗೋಬಿ ತಿಂದ್ಬಿಟ್ಟು ಇವಾಗ ಇವನು ಬಂದವನೆ. ನನ್ನ ವಿಡಿಯೋ ಆಲ್ರೆಡಿ ನೋಡಿರ್ತೀರಿ. ನನ್ನ ವಿಡಿಯೋದಲ್ಲಿ ಇವನು ಇರ್ತಾನೆ ಕೆಪ್ರ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಈ ತೋಟ ಹುಡ್ಕೋದಕ್ಕೆ 1 hour ಆಗೋಯ್ತು. ಹುಡುಗ ಸ್ನಾನ ಮಾಡ್ಬೇಕಂತೆ. ಮಾಡಿದಿರಾ ವಿಡಿಯೋ ತೆಗಿಬಿಡ ಅಂತವನಿ. ಯಾವನೋ ನೀನು ಹೋಗೋ ಕಡೆ ನಮ್ಮ ಮನೆಗೆ ಹೆಂಗ್ ಬಂದ ಅಂತದ್ದು ಇದು. ವಿಲೇಜ್ ಲೈಫ್ ನೆಮ್ಮದಿ. ತಣ್ಣಗೆ ಸ್ನಾನ ಮಾಡ್ಕೊಂಡು ತೋಟದಲ್ಲಿ ನೆಮ್ಮದಿಯಾಗಿದೆಯಪ್ಪ. ಬೆಂಗಳೂರಲ್ಲಿ ಆ ಗಬ್ಬಲ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಅದು ಎಷ್ಟು ಜನ ಹುಚ್ಚ ಒಯ್ದಿದ್ದಾರೋ. ಬೆಳಗ್ಗೆ 9 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು, 2:15 3 ಗಂಟೆ ಆಗದೆ ಇವಾಗ ಊರಿಗೆ ಹೋಗೋದು. ಇಲ್ಲಿ ಎಷ್ಟು ಬಿಸಿಲು ಹೊಡಿತದೆ. ಕಬ್ಬಿನಾಲ್ ಕುಡಿಯೋಣ ಅಂತ ಬಂದೋ. ಇವ್ನು ನೋಡಿದ್ರೆ ಈ ಪಾಟಿ ಬಿಸಿಲಲ್ಲಿ ಕೂಡ ಐಸ್ ಬೇಡ, ನಾರ್ಮಲ್ ಕೊಡ್ರಿ ಅಂತಾನೆ. ಗಾಡಿ ಓಡಿಸ ಅಂದ್ರೆ ಕೈ ಬಿಟ್ಬಿಟ್ಟು ಮೊಬೈಲ್ ಹಿಡ್ಕೊಂಡು ಹೆಂಗ್ ಓಡಿಸ್ತಾನೆ ನೋಡ್ರಿ. 2:15 ಜಾಗ ಬಿಟ್ಟಿದ್ದು ಬೆಂಗಳೂರಲ್ಲಿ. 6:15 ಬಂದು ಸೇರಿದೀವಿ. ಬಂದ ಮೇಲೆ ತೋರಿಸ್ತೀನಿ. ಗುದ್ಬಿಟ್ಟಿಯಲ್ಲೇ. ಎಲ್ಲರೂ ಜಾತ್ರೆಗೆ ಹೋಯ್ತಾ ಇದ್ರೆ ಇಲ್ಲಿ ಒಬ್ಬ ಇನ್ನೂ ಮಲ್ಗಾವನೆ. 7 ಗಂಟೆ ಆದ್ರೂ ಎದ್ದೇಳ್ತೀರ ಮಲ್ಗಾವನೆ. ಎದ್ದೇಳಲಿ, ಇನ್ನೂ ಮಲ್ಗಾವನೆ. ಬಿಸಿಲು ಸಕ್ಕತ್ತ ಹೊಡಿತದೆ. ಮ್ಯಾಲ್ಕ್ ಹೋಗೋಣ ಬಾರೋ. ಜಾತ್ರೆ ಮ್ಯಾಲಕ್ ಹೋದ್ರೆ ಚೆನ್ನಾಗ್ ಕಾಣಿಸ್ತಿತ್ತು, ಅದಕ್ಕೆ ಮ್ಯಾಲಕ್ ಹೋಗೋಣ ಬಾ ಅಂದ್ರೆ ಬರಲ್ಲ ಅಂತಾನೆ. ಮ್ಯಾಲ್ ಕೂತ್ಕೊಳ್ಳೋದು ನೋಡೋದು ನಮಗೂ ವರ್ಷ ನೋಡಿ ಬೇಜಾರು. ಊಟ ಅಷ್ಟಕ್ಕೋಸ್ಕರ ಬಂದರೆ ಇವಾಗ ಊಟ ಎಲ್ಲಾ ಕಡೆ ನೋಡ್ಬೇಕು. ಊಟ ಮಾಡ್ಕೊಂಡ್ ಬರ್ಬೇಕು, ಮನೆಗೆ ಹೋಗ್ಬೇಕು. ಊಟ ಮಾಡ್ಕೊಂಡ್ ಬಂದು ಆಮೇಲೆ ದೇವ್ರಿಗೆ ಹೋಗ್ಬೇಕು. ದೇವ್ರು ಇಟ್ಕೊಂಡು ಹೋಗೋರು ಊಟನೇ ಮಾಡಲ್ಲ. ನಾವ್ ಹಂಗಲ್ಲ. ಬಟ್ಟೆ ನೈಟ್ ಸ್ಪೆಕ್ಸ್ ಒಂದ್ ತೆಗಿಬೇಕು ಅಂತ ಹೇಳಿದ್ನಲ್ಲ, ಇಲ್ಲ ಐತೆ ತಗೊಳ್ಳೋಣ. ಬ್ಲಾಕ್ ಒಂದ್ ಬೇಕು, ಅದಕ್ಕೆ ನನಗೆ ಈ ತರ ಬ್ಲಾಕ್ ಬೇಕು. ತಗೊಳಸಿದ ಚೆನ್ನಾಗಿ ಬ್ಲಾಗ್ ಮಾಡಕ್ಕೆ. ಇದು ಸಕ್ಕತ್ತಾಗದೆ ಕಣ. ಸುಮ್ನಿರಲೇ. ಲೂಜು ಸುಮ್ನಿರ. ಇವ್ನು ಇದೇ ತಗೊಳಿಸಿದ. ಅವ್ನು ಇದಕ್ಕೆ ಎತ್ಕೋತದ ಕಣ. ಇಲ್ಲ ಅದೇ ನೀನು ಇದೇ ಬೇಕೇನಾ? ನನಗೆ ಅದೇ ಬೇಕು. ಅದು ನಿನಗ್ ಬೇಕಾಗಿರೋದು, ನನಗ್ ಬೇಕಾಗಿರೋದು ಇದು. ಅವನಿಗೊಂದು ತಗೊಡಪ್ಪ. ಆಗಲ್ಲ. ಹಾಕು, ನನಗ್ ಹಾಕು ನೋಡೋಣ ಹೆಂಗಿದ್ದೇನ. ನನಗಾಕಲೇ. ಹೆಂಗೆ ಹೀರೋ ಇದ್ದಂಗೆ ಇದೀನಲ್ಲ, ಹೆಂಗೆ? ಗ್ಲಾಸ್ ಏನಕ್ಕೆ ಅಂದ್ರೆ ಬ್ಲಾಗ್ ಮಾಡೋವಾಗ ಆ ಸೈಡು ಈ ಸೈಡು ನೋಡ್ತೀವಲ್ಲ, ಸೊ ಗ್ಲಾಸ್ ಹಾಕೊಂಡ್ರೆ ಸ್ಟ್ರೈಟ್ ಆಗಿ ಕ್ಯಾಮ್ರಾ ನೋಡ್ದಂಗೆ ಇರ್ತದೆ. ಅದರಿಂದ ತಗೊಂಡಿದ್ದು. ಮುಂದಕ್ಕೆ ಹೋಗೋಣ ಬರ್ಲಿ. ಎಲ್ಲರೂ ಜಾತ್ರೆ ನೋಡೋಣ, ದೇವ್ರ ನೋಡೋಣ ಅನ್ಕೊಂಡ್ ಬಂದ್ರೆ ಇವನು ಸೈಲೆಂಟ್ ಆಗಿ ಯಾವ್ದೋ ಒಂದು ಮೂಲೆಯಲ್ಲಿ ಬಂದು ಕೂತ್ಬಿಟ್ಟ. ಸರಿಯಾಗಿ ಮಾತಾಡಕ್ ಆಗಲ್ಲ. ಮೈಕ್ ಬೇರೆ ಹಾಕ್ಬಿಟ್ಟವ್ರೆ, ಸರಿಯಾಗಿ ಮಾತಾಡಕ್ಕೆ ಆಯ್ತಲ್ಲ. ಏನಾದ್ರು ಹೇಳಲಿ ಗೈಸ್, ಜಾತ್ರೆಗೆ ಬಂದ್ರ ಊಟ ಮಾಡಿದ್ರ ಅಂತ ಇರ್ಬೇಕು. ಸುಮ್ನೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದಲ್ಲಿ ನೋಡ್ಕೋಬಾರ್ದು. ಬೆಳಗ್ಗೆ 7 ಗಂಟೆಯಿಂದ ಇವಾಗ 9 ಗಂಟೆ ಆಯ್ತು. 2 hour ಬಂದು ದಿಣ್ಣೆ ಮೇಲೆ ಕುಂತಿದವ್ರು ಎದ್ದಿ ಹೋಗ್ಲಿಲ್ಲ. ಬಾರ ಅಂತ ಕರಿತಾ ಇದ್ದೀನಿ. ಫುಲ್ ರಶ್ ಅಂತಾನೆ. ಜಾತ್ರೆಯಲ್ಲಿ ರಶ್ ಇಲ್ದಿರ ಇರ್ತದೆ. ಯಾವಾಗ್ಲೂ ನೋಡಿದ್ರು ರಶ್ ಇರ್ತದೆ. ಸರಿ ಬಾರ, ಮಜ್ಜಿಗೆ ಕುಡಿಯೋಣ ಬಾರ. ಒಂದ್ಸತಿ ಚೀರ್ಸ್ ಹೊಡಿಯಲ್ಲ. ಚೀರ್ಸ್. ಕುಡಿಬೇಕು ಇವಾಗ. ಇಲ್ಲಿ ನೀನು ಕುಳ್ಳಕ್ಕಿದ್ದೆ, ಎಲ್ಲೂ ಕಾಣಿಸಲ್ಲ. ಎಲ್ಲಾದ್ರೂ ಆಳೋಗ್ಬಿಟ್ಟೆ. ಏನಾದ್ರು ಹೇಳ್ಬಿಡ. ಜಾತ್ರೆ ಸುದ್ದಿ ನೋಡೋಣ ಬರೋಟೆ. ಏನಾದ್ರು ಈಸ್ಕೊಡು. ಸೆಲೆಬ್ರಿಟಿ ಆಗಿದೆ, ಏನಾದ್ರು ಈಸ್ಕೊಡ್ಬೇಕಣ. ಇನ್ನು ಅಷ್ಟೇನೆ ಕರೆಕ್ಟ್ ಆಗಿ ಹೇಳಲಿ. ಇಲ್ಲಿ ಗಣ್ಣ ಬಂದು ಏನು ತಗೊಡ್ಲ ಹೊಟ್ಟೆ, ಅದರಿಂದ ಊಟ ಮಾಡಕ್ ಹೋಯ್ತಾ ಇದೀವಿ. ಅಪ್ಪು ಫ್ಯಾನ್. ಈ ಸತ್ತಾನ ಎಲ್ಲೆಲ್ಲ ಹುಡ್ಕೊಂಡು ಹೋಗೋದಂತಾನೆ ಗೊತ್ತಿಲ್ಲ. ಅವಾಗ ಎಲ್ಲೆಲ್ಲೋ ಮಾಯ ಆಗ್ಬಿಡ್ತಾನೆ. ಈ ಸತಿ ಅಷ್ಟೊಂದು ರಶ್ ಇಲ್ಲ, ಯಾಕಂದ್ರೆ ಲೈನ್ ಆಗಿ ಜಾಸ್ತಿ ಹಾಕವ್ರೆ. ಲೈನ್ ಆಗಿ ಹಾಕ್ತಾನೆ ಅವ್ರೆ. ಸೊ ಒಂದ್ ಲೈನ್ ಅಲ್ಲಿ 10 ಜನ ಬರ್ತಾರ ಅಷ್ಟೇ. ರಚನೆ ಅಂದ್ರೆ ಒಂದು ಆ ಸೈಡ್ ಇಂದ ಬಂದು ಹಿಂಗ್ ಹೋಗ್ಬೇಕು, ಇಲ್ಲಾಂದ್ರೆ ಹಿಂಗ್ ಬಂದು ಆ ಸೈಡ್ ಹೋಗ್ಬೇಕು. ಅದ್ ಬಿಟ್ಬಿಟ್ಟು ಈ ಸೈಡ್ ಬರೋದು ಆ ಸೈಡ್ ಬರೋದು ಹಂಗ್ ಮಾಡಿದ್ರೆ ಹೆಂಗ್ ಹಾಕ್ಸ್ಕೊಂಡ್ ಹೋಗೋದು. ಹೊಟ್ಟೆ ಟೇಸ್ಟ್ ಹೇಳು.
ಏಯ್ ಟೇಸ್ಟ್ ಹೇಳೋ ಕಾಯ್ಕೊಂಡಿದ್ದೆ ಫ್ರೆಂಡ್ಸ್, ಚೆನ್ನಾಗದೆ ಅಂತಲ್ಲ ಅವ್ರ ರೇಟಿಂಗ್ ಕೊಡ್ಬೇಕು. ದೇವ್ರ ಪ್ರಸಾದ ಏನಾದ್ರು ಇನ್ಫಿನೈಟ್. ಬೇಡವ ಅಂತ ತಿಂತಾನೆ. ಬೆಳಗ್ಗೆಯಿಂದ ಎದ್ದೇಳ್ಬೇಕು ಬೇಡವ ಅಂತ ಎದ್ದೇಳ್ಬಿಟ್ಟು ಬಂದವನೇ. ಇವನ್ನ ಒಂಥರ ಇನ್ನು ಎಲ್ಲ ತಿಂದಾಯ್ತು ಊರಿಗೆ ಹೋಗೋದು ಅಷ್ಟೇ ಅಂತವನೇ. ನಮ್ಗಿನ್ನು ಊರಿಗೆ ಹೋಗೋದು ಮಾತ್ರ ಅಲ್ಲ, ಮಧ್ಯಾಹ್ನ ಕಣ್ಣ ಸುತ್ತಾಡ್ಬೇಕು. ನಾಳೆ ತೇರ್ಗೆ ರೆಡಿ ಮಾಡ್ತಾವ್ರೆ. ನಾವು ಊರಿಗೆ ಹೋಗ್ಬೇಕಂತವನಿ. ಇವನು ಹೊಟ್ಟೆ ಎಲ್ಲ ಅವನು. ನಾವು ಹೋಗೋಣ. ಯಾವಾಗ್ಲೂ ಈ ಟೈಮಲ್ಲಿ ಜಾತ್ರೆ ಇರಲ್ಲ ಅಂತ ವರ್ಷ ಅನ್ಕೊಂಡಿದ್ದು. ಬಟ್ ಈ ಸತಿ ಸ್ವಲ್ಪ ಅಂಗಡಿಗಳೆಲ್ಲ ಓಪನ್ ಅದೇ ಕೂಡ. ನೈಟಲ್ಲೇ ತುಂಬಾ ಜನ ಬಂದವ್ರೆ. ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಬಂದೆ ತೇರು ನೋಡೋಣ ಅಂದ್ಬಿಟ್ಟು ರೆಡಿಯಾಗಿ ಇವಾಗ ಬಂದಿವ್ನಿ. ಬರೋ ಅಷ್ಟೊತ್ತಿಗೆ ಅಷ್ಟೇ ಎಳ್ದ್ಬಿಟ್ಟಿದ್ರು. ಸೈಡ್ಗೆ ಎಳ್ದ್ಬಿಟ್ಟಿದ್ರಂತೆ. ನಾನು ಫುಲ್ ಪ್ಲಾನ್ ಆಗಿ ಬಂದ್ಬಿಟ್ಟಿದ್ದೆ. ಬಾಳೆಹಣ್ಣು ಎಲ್ಲರಿಗೂ ಹೊಡೆಯೋಣ, ಹುಡುಗರಿಗೆ ಒಂದು 10 ತಾಳು ಹೊಡೆಯೋಣ ಅನ್ಕೊಂಡು ಬಂದಿದ್ದೆ. ಬಟ್ ಈ ಸತಿ ಹೊಡೆಯೋಕ್ಕಾಗಲ್ಲ, ಬಾಳೆಹಣ್ಣು ತಗೊಂಡ್ ಬಂದಿಲ್ಲ, ಅಮೌಂಟ್ ಇಲ್ಲ. ಅದರಿಂದ ತೇರು ಮಾತ್ರ ನೋಡ್ಕೊಂಡು ಸೈಲೆಂಟ್ ಹೋಗೋಣ. ಹೋಗಿ ಹೊಡೆಯೋಣ. ಕೆಳಗೆ ಬಿದ್ದಿರೋದೇ ಸಿಕ್ತು, ತಗೊಂಡೋಗ್ಬಿಟ್ಟು ಮ್ಯಾಲಿಂದ ಹೊಡಿತೀನಿ ಇವಾಗ. ಕೆಳಗೆ ಬಿದ್ದಿದ್ದು ಹಾಕೊಂಡು ಬಂದ್ಬಿಟ್ಟೆ. ಇದನ್ನ ಎತ್ಕೊಂಡೋಗಿ ಹೊಡೆಯೋಣ. ಎಲ್ಲೋ ವಿಡಿಯೋ ತೆಗಿಯ ವಿಡಿಯೋ. ತೇರು ಬಂದು ಸ್ವಲ್ಪ ಕ್ರಾಸ್ ಆಗಿ ನಿಂತಿರೋದ್ಗೆ ಇಲ್ಲೇ ಸ್ಟಾಪ್ ಮಾಡವ್ರೆ. ಒಂದು 5 ನಿಮಿಷ ರೆಸ್ಟ್ ಮಾಡೋಣ ಅಂತ ಸ್ಟಾಪ್ ಮಾಡವ್ರೆ. ಮುಂದೆ ಹೋಗ್ಬೇಕಾಯ್ತು. ಸರ್ ನೋಡಿಲಿ, ಹೇಳ್ಬಿಡು. ಏನಿಲ್ಲ, ನಾನು ಈ ಸತಿ ತೇರು ಹೇಳೋಣ ಅನ್ಕೊಂಡಿದ್ದೆ. ಬಟ್ ಚಾನ್ಸ್ ಸಿಗಲ್ಲ. ಮುಂದ್ಗಡೆ ಹೋಗಕ್ಕೆ ಯಾರು ಅದೇ ಮಾಡ್ತಾ ಇರೋದು. ಮುಂದೆ ಹೋಗಕ್ಕೆ ಯಾರು ಜಾಗ ಬಿಟ್ಟಿಲ್ಲ. ಹುಡುಗರು ಜಾಗ ಮಾಡ್ಕೊಂಡು ಹೋಯ್ತವ್ರೆ. ಮುಂದಕ್ಕೆ ಬೇಡ, ಹಿಂದೆನೇ ಇರೋಣ. ಹಾಫ್ ಅನ್ ಅವರಿಂದ ಇಲ್ಲೇ ನಿಂತದೆ ಅಲ್ಲ, ಮುಂದಕ್ಕೆ ಜಗ್ತಾನೆ ಇಲ್ಲ ಅಲ್ಲ. ಹಾಫ್ ಅನ್ ಅವರ್ ಆಯ್ತು. ಸ್ವಲ್ಪ ಜೋರಾಗಿ ಮಾತಾಡಲಿ. ಒಂದ್ ಸೈಡ್ ಮರ ಐತೆ, ಒಂದ್ ಸೈಡ್ ಸೋದೆ ಹಾಕ್ಬಿಟ್ಟವ್ರೆ. ತೇರು ಹೋಗಕ್ಕೆ ಒಂದ್ ಸ್ವಲ್ಪ ಇಕ್ಕಟ್ ಆಗ್ಬಿಟ್ಟದೆ. ಅದಕ್ಕಾಗಿ ಈಗ ದೇವನದೊಡ್ಡಿಯವ್ರು ಏನೋ ಪ್ಲಾನ್ ಮಾಡಿ ಮುಂಚೆ ಮೂವ್ ಮಾಡಕ್ಕೆ ಐಡಿಯಾ ಮಾಡವ್ರೆ. ಅದನ್ನ ನಮ್ ಸಿದ್ಧ ವಿಡಿಯೋ ಮಾಡ್ತಾವನೆ. ನೋಡೋಣ ಏನಾಯ್ತದೆ ಅಂತ ಗೊತ್ತಿಲ್ಲ. ಆಂಬುಲೆನ್ಸ್ ಕಾಲ್ ಮಾಡಿದ್ರ? ಇವಾಗ ಹಾಸ್ಪಿಟ್ಲಿಗೆ ತಗೊಂಡೋದ್ರು. ಅವ್ರು ಉಳಿತಾರೋ ಇಲ್ವೋ ಅನ್ನೋದು ಡೌಟು. ಮುಂದಕ್ಕೆ ಹೋಗಲ್ಲ, ಇಲ್ಲೇ ಇರ್ತೀನಿ. ಇವಾಗ ಬರೋ ಸೀಟ್ ಎಲ್ಲ ತೆಗಿಯಲ್ಲ. ಯಾವ್ದಾದ್ರು ಆಟೋ ಸಾಮಾನು ತಗೊಂಡು ಚಿಕ್ಕ ತರ ಓಡಿಸ್ಕೊಂಡು ಹೋಗೋದೆ. ಏನೇನ್ ಬೇಕು ಎಲ್ಲ ತಗೊಂಡೋಡೋಣ. ಒಂದು 2,000 ರೂಪಾಯಿ ಪರ್ಚೇಸ್ ಮಾಡ್ಬೇಕೇನಾಗುತ್ತೆ. ವಿಡಿಯೋ ತೆಗಿಯಕ್ ಮಾತ್ರ ಅಂಗಡಿಲಿ ರೇಟ್ ಕೇಳ್ತೀವಿ, ಆಮೇಲೆ ರಿಟರ್ನ್ ಹಂಗೆ ಹೋಯ್ತಾ ಇರೋದೆ. ಇಲ್ಲಿ ಊಟ ಜಾಸ್ತಿ, ಕಮ್ಮಿ ಇರುತ್ತೆ ಹೋಗೋಣ. ತಲೆ ಕೆಡಿಸ್ತಾರೆ ಅಂದ್ಬಿಡ್ತಾರೆ. ಏನಕ್ಕೆ ಸ್ಟಾಪ್ ಮಾಡಿದೆ? ಅದಕ್ಕೆ ಹೇಳಿದ್ದು. ಇಂಥ ಕ್ಯಾಮರಾಮ್ಯಾನ್ಗಳು ಇದ್ಬಿಟ್ರೆ ಏನಕ್ಕಲ್ಲ. ಯಾವ ಕೆಲಸ ಆಗ್ತಾ ನೀನು ಉದ್ದಾರ ಆಗೋದು. ನಡಿ, ಏನು ಮಾಡಲ್ಲ ಅಂದ್ರೆ ಏನಕ್ಕೆ ಇಲ್ಲಿಗೆ ಬಂದಿದ್ದು? ಜಾತ್ರೆಗೆ ಕಳ್ಳೆಪುರಿ ತಿಂದ, ಸ್ವೀಟ್ ತಿಂದು ಆಯ್ತು. ಕಡ್ಲೆಪುರಿ ಇಲ್ಲಿ ಇಲ್ವಲ್ಲ? ಇಲ್ಲಿ ಇಲ್ಲ, ಅಲ್ಲಿ ತಿನ್ಕೊಂಡು ಇಲ್ಲಿ ಬಂದಿದ್ದು ತೇರು ನೋಡಕ್ಕೆ. ತೇರು ಮುಂದ್ಕೋಗ್ಬಿಡ್ತು ಈಗ. ಇವಾಗ ತಿಂದ್ಬಿಟ್ಟ ನೀನು? ಆಯ್ತು, ನೀನು ಹೋಗ್ಬೇಕಾರೆ ಇನ್ನು ಸ್ವಲ್ಪ ತಕೊಂಡು ಮನೆಗೆ ಎತ್ಕೊಂಡು ಅವ್ರಿಗೂ ದೇವ್ರ ಪ್ರಸಾದ ಕೊಟ್ಬಿಟ್ಟು ಹೋಯ್ತಾ ಇರೋದು. ಎಲ್ಲ ಬೂಸಿ ಬರೋದು, ಸುಮ್ಮನೆ ಸುತ್ತಾಡ್ಕೊಂಡು ಅದೆಷ್ಟು ಇದೆಷ್ಟು ಅಂತ ಅಂಗಡಿಗಳಲ್ಲಿ ಕೇಳ್ಕೊಂಡು ಸೈಲೆಂಟಾಗಿ ರಿಟರ್ನ್ ಹೋಗ್ಬಿಡೋದು. ಬರೀ ಇಂಥ ಎಣ್ಣೆಗಳ ಐಟಮೇ ಬಂದದೆ ಕಣ. ನಮ್ಮ ಹುಡುಗರಿಗೆ ಏನೂ ಇಲ್ಲ. ಎಲ್ಲ ಹುಡುಗಿರ್ತಾವ ಪರ್ಚೇಸ್ ಮಾಡೋದು. ಹುಡುಗರು ದುಡ್ಡು ಹಾಕಲ್ಲ ಅಂತ ಅವ್ರಿಗೆ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಜಂಪ್ ಮಾಡಕ್ ಹೋಗಿ ಕೇಳ್ತೀವಿ. ಬಾ ಬಾ. ಇದೆಲ್ಲ ಚಿಕ್ಕೈಕೊಳ್ಳಾಡೋದು. ನಮ್ಮಂತೆ ಕತೆಗಳಾಡಿದ್ರೆ ಕಿತ್ತೋಯ್ತದೆ ಒಂದೇ ಸತಿ ಅಲ್ವೇ. ಇಷ್ಟೇ ಗಾಯ್ಸ್, ಜಾತ್ರೆ ಇಷ್ಟೇ ಇವತ್ತಿಗೆ ಮುಗೀತು. ಇನ್ನು ನಮ್ಗೆ ಕಳ್ಳೆಪುರಿ ಆಮೇಲೆ ಮಿಕ್ಸರ್ ಅದು ಇದು ಅಂತ ಆಳ್ಮುಳ್ ತಕೊಂಡು ಮನೆಗೆ ಹೋಗ್ತೀವಿ ಅಷ್ಟೇ. ರಿಮೋಟ್ ಕಂಟ್ರೋಲ್ ಅಣ್ಣ? ವೈರ್ ಇರೋದಾ? ಇಲ್ಲ, ವೈರ್ ಇಲ್ಲ. ಅಲ್ಲಿದ್ರೆ ಕೂಡ ಇಲ್ಲಿಗೆ ತೋರಿಸ್ಬೋದು.